ವ್ಲಾಗ್ ಏನಂತಂದರೆ ನೀವು ನೋಡ್ತಾ ಇರ್ಬೋದು ABS ಲಿಂಕ್ ಆಗ್ತಿದೆ. ಸೊ ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ದಿ ABS ಕೇಬಲ್, ಸೆನ್ಸರ್ ಕೇಬಲ್. ಆ್ಯಕ್ಚುಲಿ ಅದು 300Rಗೆ ರೀಕಾಲ್ ಇತ್ತು, ಅದು ಪಾರ್ಟ್ ಬಂದಿರಲಿಲ್ಲ. ಸೊ ಇವತ್ತು ಬಂದಿದೆ. ಸೊ ಅದನ್ನು ಚೇಂಜ್ ಮಾಡ್ಸೋಕ್ಕೆ ನಾವು ಹೋಗ್ತಾಯಿದ್ದೀವಿ ಬಿಗ್ ವಿಂಗ್ ನಾರ್ತ್ಗೆ, ಪ್ಯಾಲೇಸ್ ಗ್ರೌಂಡ್ಸ್ ಆಪೋಸಿಟ್ ಅಲ್ಲಿಗೆ ಹೋಗ್ತಾಯಿದ್ದೀವಿ. 1 ಅವರ್ ಆಗುತ್ತಂತೆ ಚೇಂಜ್ ಮಾಡೋಕ್ಕೆ. ಇವತ್ತೇ ಚೇಂಜ್ ಮಾಡಿಕೊಡ್ತೀವಿ ಸರ್, ಬನ್ನಿ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎಸ್, ವಿ ಆರ್ ಗೋಯಿಂಗ್ ಫಾರ್ ದಟ್. ಅದಾದಮೇಲೆ ಬಾರ್ ಆ್ಯಂಡ್ ಮಿರರ್ಸ್ ನೋಡ್ತಾ ಇದ್ದೀರಾ, ಹೊಸದಾಗಿ ಇವತ್ತೇ ಹಾಕಿರೋದು. ಆ್ಯಕ್ಚುಲಿ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ಹೇಳಿ. ಇದು ಅಮೆಝಾನಲ್ಲಿ ತರಿಸಿದ್ದು. ಇದು ಆ್ಯಕ್ಚುಲಿ ಸೈಕಲ್ಗೆ ಬೈಸೈಕಲ್ ಮಿರರ್ಸ್ ಇದು. ಸೊ ಅದನ್ನು ಹಾಕಿದ್ದೀನಿ. ಎಷ್ಟು ₹300 ಏನು ಅಮೆಝಾನಲ್ಲಿ. ಸೋ ಫಾರ್ ಸೋ ಗುಡ್. ಇನ್ನು ಹೈ ಸ್ಪೀಡಲ್ಲೆಲ್ಲ ಟೆಸ್ಟ್ ಮಾಡಿಲ್ಲ. ಆಬ್ವಿಯಸ್ಲಿ ಹೈ ಸ್ಪೀಡ್ಗೆ ಆಗಲ್ಲ, ಹಿಂಗೆ ಬೆಂಡ್ ಆಗಿಬಿಡುತ್ತೆ. ಬಟ್ ವೈಬ್ರೇಷನ್ಸ್ ಎಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ತಾಯಿದೆ. ವೈಬ್ರೇಷನ್ಸು ಒಳ್ಳೆ ಎಲ್ಲ, ಅದೆಲ್ಲ ಏನು ಬೆಂಡ್ ಆಗ್ತಿಲ್ಲ, ಚೆನ್ನಾಗಿದೆ. ಆಮೇಲೆ ವ್ಯೂನೂ ಅಷ್ಟೇ ಗುರು. ನನ್ನ ಸ್ಟಾಕ್ ಮಿರರ್ಸ್ ಅಷ್ಟೇ ಇದೆ. ನನ್ನ ಸ್ಟಾಕ್ ಮಿರರ್ಸ್ ತುಂಬ ದೊಡ್ಡದಿತ್ತು, ಅದರಷ್ಟೇ ಇದೆ ವ್ಯೂ. ಇದು ಆ್ಯಕ್ಚುಲಿ ಇದು ಕಾನ್ಕೇವ್ ಇದೆ, ಸೊ ವ್ಯೂ ಚೆನ್ನಾಗಿದೆ. ಸೊ ಇನ್ನೊಂದೇನು ಅಂತ ಅಂದರೆ, ನಾನು ಲಾಸ್ಟ್ ವೀಕು ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದೆ. ಫ್ರೈಡೇ ಥರ್ಸ್ಡೇ ಫ್ರೈಡೇನೋ ಫ್ರೈಡೇ ಸ್ಯಾಟರ್ಡೇನೋ ವ್ಲಾಗ್ ಮಾಡಿದ್ದೆ ಆ್ಯಕ್ಚುಲಿ. ಆಯಿತು. ಆಮೇಲೆ ಅದೇನಾಗಿತ್ತು ಅಂತ ಅಂದರೆ, ಸೆಟಪ್ ಎಲ್ಲ ಮಾಡಿ ಮೋಟರ್ ವ್ಲಾಗಿಂಗು ಎಲ್ಲ ಇಟ್ಟಿದ್ದೆ. ಮೈಕ್ ಆನ್ ಮಾಡೋದು ಮರೆತುಬಿಟ್ಟಿದ್ದೆ. ಸೊ 2 ಡೇಸ್ ವ್ಲಾಗ್ ಮಾಡಿದ್ದು. ನಾನು ಅಟ್ಲೀಸ್ಟ್ ಫಸ್ಟ್ ಡೇ ಆದಮೇಲಾದರೂ ವೀಡಿಯೋ ಚೆಕ್ ಮಾಡಬೇಕಿತ್ತು. ಮೈಕ್ ಆನ್ ಮಾಡೋದು ಮರೆತುಬಿಟ್ಟಿದ್ದೆ. ಆಡಿಯೋ ಫುಲ್ ರೆಕಾರ್ಡೇ ಆಗಿಲ್ಲ ಅದಕ್ಕೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಅದೊಂದಾಯಿತು. ಅದು 2 ದಿನದ ಫುಟೇಜ್ ಫುಲ್ ವೇಸ್ಟ್ ಆಯಿತು ಗುರು ವ್ಲಾಗ್ದು. ಅದು ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಅವತ್ತೂ ನಾನು ಇದು ಹೊಂಡಾ ಸರ್ವಿಸಿಗೆ ತೊಗೊಂಡೋಗಿದೆ. ಅಂದರೆ ಇಶ್ಯೂ ಇತ್ತು, ಫ್ರಂಟು ಬ್ರೇಕ್ ಹಿಡಿದ್ರೆ ಸ್ವಲ್ಪ ಹಿಂಗೆ ವಾಬಲ್ ಥರ ಆಗೋದು. ಸೊ ಅದಕ್ಕೋಸ್ಕರ ಅಂತ ಶೋರೂಮ್ಗೆ ಹೋಗಿದ್ದೆ. ವ್ಲಾಗ್ ಎಲ್ಲ ಮಾಡಿದ್ದೆ, ಅದು ರೆಕಾರ್ಡೇ ಆಗಿರಲಿಲ್ಲ. ಸೊ ಅದಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಮನೆಗೆ ಹೋಗಿ ಎಡಿಟ್ ಮಾಡೋಕ್ಕೆ ಕೂತ್ಕೊತೀನಿ, ವಾಯ್ಸೇ ಇಲ್ಲ. ನಾನು ಏನಪ್ಪ ಲ್ಯಾಪ್ಟಾಪ್ ಸ್ಪೀಕರ್ ಏನಾರು ಆಯಿತಾ, ನಾನು ಹೆಡ್ಫೋನ್ ಏನಾರು ಆಯಿತಾ ಅಂದ್ಕೊಂಡ್ರೆ ವ್ಲಾಗಲ್ಲಿ ಆಡಿಯೋನೇ ರೆಕಾರ್ಡ್ ಆಗಿಲ್ಲ. ಸೊ ಅವತ್ತು ಏನೇನಾಯಿತು ಸರ್ವಿಸ್ ಸೆಂಟ್ರಲ್ಲಿ ಅಂತ ಅಂದರೆ, ಫೋರ್ಕ್ದು ಆಯಿಲ್ ವಿಸ್ಕಾಸಿಟಿ ಹೋಗ್ಬಿಟ್ಟಿತ್ತು. ಸೊ 4 ಆಯಿಲ್ ರಿಪ್ಲೇಸ್ ಮಾಡಿದ್ರು. ಆಮೇಲೆ ಬ್ಯಾಟ್ರಿ ಹೋಗ್ಬಿಟ್ಟಿತ್ತು. ಅಲ್ಲಿ ಮೇಕ್ರಿ ಸರ್ಕಲ್ ಹತ್ರ ಗಾಡಿ ಸ್ಟಾಪ್ ಆಗೋಯ್ತು, ಸ್ಟಾರ್ಟೇ ಆಗಲಿಲ್ಲ. ಸೊ ಬ್ಯಾಟ್ರಿ ಫುಲ್ ಡೆಡ್ ಆಗೋಗಿತ್ತು. ಸೊ ಬ್ಯಾಟ್ರಿ ರಿಪ್ಲೇಸ್ ಮಾಡಿದ್ರು. ಅದು ಎಲ್ಲ ಲೇಬರು ಎಲ್ಲ ಸೇರಿಸಿ 2355 ಆಯ್ತು ಬಿಲ್ಲು. ಸೊ ಆಮೇಲೆ ಕಾನ್ಸೆಪ್ಟನ್ನು ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದು ನೆಕ್ಸ್ಟ್ ಸರ್ವಿಸಲ್ಲಿ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ 27ಗೆ ಬಿಡಬೇಕು. ಸೊ ಇವತ್ತು ಹೋಗ್ತಾ ಇರೋದು ಇದನ್ನು ಸರಿ ಮಾಡ್ಸೋಕ್ಕೆ, ABS ಸೆನ್ಸರ್ ಕೇಬಲ್ ರಿಪ್ಲೇಸ್ ಮಾಡೋಕ್ಕೆ. ಚೆನ್ನಾಗಿದೆ. ಇದು ಮೌಂಟಿಂಗ್ ನೋಡಿ, ಇದು ಬಾರ್ ಆ್ಯಂಡ್ ವೆಯ್ಟ್ಸ್ ಎಲ್ಲ ಹಾಕಿರೋದು. ಇದು ರಬ್ಬರ್ ಸ್ಟ್ರ್ಯಾಪ್ ಥರ ಬರುತ್ತೆ, ಅದನ್ನು ಲಾಕ್ ಮಾಡ್ಬೋದು, ಅಲ್ಲೇ ಹಾಕಿರೋದು. ಇದು ಚೆನ್ನಾಗಿದೆ. ನಾನು ಬೇರೆ ಬಾರ್ ಆ್ಯಂಡ್ ಮಿರರ್ಸ್ ಎಲ್ಲ ನೋಡ್ತಾ ಇದ್ದೆ. ಅಂದರೆ ಇದರಲ್ಲಿ ಬಾರ್ ಆ್ಯಂಡ್ ವೆಯ್ಟ್ಸ್ ಮಿರರ್ ಹಾಕಿದ್ರೆ ಬಾರ್ ಆ್ಯಂಡ್ ವೆಯ್ಟ್ಸ್ ರಿಮೂವ್ ಮಾಡಬೇಕು. ಸೊ ಬಾರ್ ಆ್ಯಂಡ್ ವೆಯ್ಟ್ಸ್ ರಿಮೂವ್ ಮಾಡಿದ್ರೆ ಹ್ಯಾಂಡಲ್ ಬಾರ್ ವೈಬ್ರೇಷನ್ ಬರುತ್ತೆ. ಸೊ ಏನಕ್ಕೆ ಅಂತ ಹಂಗೆ ಎಷ್ಟೊಂದು ಹುಡುಕ್ತಾ ಇದ್ದೆ, ಎಷ್ಟೊಂದು ಬ್ರ್ಯಾಂಡ್ಗಳೆಲ್ಲ ಸರ್ಚ್ ಮಾಡಿದೆ. ರಿಝೋಮಾ ಆಗಿರ್ಬೋದು, ಆಮೇಲೆ ನೆಪೋಲಿಯನ್ ಬಾರ್ ಆ್ಯಂಡ್ ಮಿರರ್ಸು ಎಲ್ಲ. ರಿಝೋಮಾ ಬಿಡಿ ಎಕ್ಸ್ಪೆನ್ಸಿವ್ ಸಿಕ್ಕಾಬಟ್ಟೆ. ಸೊ ಅದಕ್ಕೋಸ್ಕರ ಅಮೆಝಾನಲ್ಲಿ ಹುಡುಕ್ತಾ ಇದ್ದೆ. ಆಮೇಲೆ ಇದು ಸೈಕಲ್ ಮಿರರ್ ಸಿಕ್ತು. ಲ್ಯಾಟ್ರಿ ತಡಿ ಯಾಕೆ ತರಿಸ್ಬಿಟ್ಟು ನೋಡೋಣ ಅಂದ್ಬಿಟ್ಟು ತರಿಸ್ಬಿಟ್ಟು ಇವತ್ತು ಬಂತು. ನೆನ್ನೆ ಆರ್ಡರ್ ಮಾಡಿದ್ದು ಇವತ್ತು ಬಂತು. ಹಾಕಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. A few moments later. ಆ್ಯಕ್ಚುಲಿ ಯೂಟರ್ನ್
ಇದು ಮುಂಚೆನೇ ಇತ್ತು, ಇವಾಗ ಆ್ಯಕ್ಚುಲಿ ಯೂ ಟರ್ನ್ ನೋಡಿ ಅಲ್ಲೇ ಇತ್ತು, ಇವಾಗ ಅಷ್ಟು ಮುಂದೆ ಮಾಡಿದ್ದಾರೆ. ಏನೇನೋ ಮಾಡ್ತಿರ್ತಾರಪ್ಪ. ಮಿರರ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ ಗುರು. ಮ್ಯಾಕ್ಸಿಮಮ್ ಸ್ಪೀಡು ಇದು ನಾನಿವಾಗ ಒಂದು 90 to 100 ತಡೆಯುತ್ತೆ, ಬೆಂಡ್ ಆಗಲ್ಲ, ಅಲ್ಲಿ ತನಕ ಫೋಲ್ಡ್ ಆಗಲ್ಲ, ಆಮೇಲಿಂದ ಫೋಲ್ಡ್ ಆಗುತ್ತೆ. ಅಂದರೆ ಆ್ಯಕ್ಚುಲಿ ಏನಂದರೆ ಮಿರರ್ ಫೋಲ್ಡ್ ಆಗ್ತಾ ಇಲ್ಲ, ಈ ನನ್ನ ಹ್ಯಾಂಡಲ್ ಬಾರ್ ವೆಯ್ಟ್ಸ್ ಇದೆಯಲ್ಲ ಅದೇ ಹಿಂಗೆ ಕೆಳಗೆ ಬರ್ತಾ ಇದೆ. ಸೊ ಮಿರರ್ಸ್ ಇನ್ನೂ ಸ್ಪೀಡ್ ತಡಿಬೋದು ಅಂತ ಅನಿಸುತ್ತೆ. ಚೆನ್ನಾಗಿದೆ. ನೀನು ಬಂದೇ ಬಿಟ್ವಿ ಶೋರೂಮ್ಗೆ. ಇವತ್ತು ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು, ನಾನು ಅವತ್ತು ಥರ್ಸ್ಡೇ ಫ್ರೈಡೇ ಬಂದಿದ್ದಕ್ಕಿಂತ. ನಾನು ಬೈಕ್ ತೊಗೊಬೇಕಾದ್ರೆ ಈ ಮನೆ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇತ್ತು. ಇದೇ ರೋಡಲ್ಲಿ ಟೆಸ್ಟ್ ರೈಡ್ ಮಾಡಿದ್ದು ನಾನು ನನ್ನ ಫ್ರೆಂಡ್ ಈ ಬೈಕ್ನ. ಆವಾಗ ಆ ಮನೆ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇತ್ತು. Let's go. ಈ ರೋಡಲ್ಲೆಲ್ಲ ಪೊಲಿಟಿಷಿಯನ್ಸು ಎಲ್ಲ ಹೈ ಪ್ರೊಫೈಲ್ ಜನನೇ. ಈ ರೋಡ್ ಆ ಕಡೆ ರೋಡಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಮನೆಯೂ ಈ ಕಡೆನೇ ಬರೋದು. ಲೆಕ್ಸಸ್ ಬಂದೇ ಬಿಡ್ತು. ಹೋಂಡಾ ಬಿಕ್ವಿಂಗ್ ನಾರ್ತ್. ಎಸ್, ಬನ್ನಿ 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 ಬನ್ನಿ. ಹಾಂ 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 ಫೋನ್ ಮಾಡೋಣ ಇವ್ರಿಗೆ. ಕಾಲ್ಫೀಲ್ಡ್. ಹಾಂ ಸರ್, ಅದೇ ಇದು ರೀಕಾಲ್ ಒಂದಿತ್ತು, ಇದು ABS ಕೇಬಲ್ ಏನು. ಹಾಂ, ಇದು ಎಸ್ಸಿನವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ಬನ್ನಿ ಸರ್ ಮಾಡಿಕೊಡ್ತೀನಿ ಅಂತ ಅಂದರು. ಅದು ಕಂಪ್ಲೇಂಟ್ ಇತ್ತು, ಅದು ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೆ. ಆ ಗೊರಗುಂಟೆಪಾಳ್ಯ ಸಿಗ್ನಲಿಂದ ಇದು ABS ಲೈಟ್ ಬ್ಲಿಂಕ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ರೀಕಾಲ್ ಏನೋ ಬೇರೆ ಇತ್ತಲ್ವ, ಅದೂ ಮಾಡಿಸಿರಲಿಲ್ಲ. ಅದು ರೀಕಾಲ್ ಏನೋ ABSದೇನೆ ಅಂತ ಅಂದರು, ನೋಡಬೇಕು. ಈಗಲೇ ಮಾಡ್ಕೊಡ್ತೀನಿ, 1 hour ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ, ಇನ್ನೇನು ನೋಡೋಕ್ಕೆ ತೊಗೊಂಡೋಗ್ತಾರೆ. ನಮ್ಮ ಮೇಲ್ಗಡೆ ವೆಯ್ಟ್ ಮಾಡೋಣ ಬನ್ನಿ. 1 hour later. ಸೊ ಗಾಡಿ ಎಲ್ಲ ರೆಡಿ ಆಯಿತು. ಆಯಿತು 1.5 hours ಆಯಿತು. ಇಲ್ಲ, ಇನ್ನು ಬೇರೆ ಗಾಡಿಗಳಿದ್ವಲ್ಲ ಅದನ್ನು ರೆಡಿ ಮಾಡಿ ಆಮೇಲೆ ನಮ್ಮ ತಗೊಂಡು. ಫ್ರಂಟು ರೇರ್ ಎರಡೂ ABS ಇದು ಚೇಂಜ್ ಮಾಡಿದ್ದಾರೆ, ಸೆನ್ಸರು ರೀಕಾಲ್ ಇದ್ದಿದ್ದರಿಂದ. ಅವರು ಟೆಸ್ಟ್ ರೈಡಲ್ಲಿ ಹೋಗಿ ಬಂದರು, ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ಲೆಟ್ಸ್ ಗೋ ಹೋಮ್. ಏನೋ ಫಂಕ್ಷನ್ ಇದೆ ಅಪ್ಪ ಇವತ್ತು, ಇಲ್ಲಿ ಸಿಕ್ಕಾಬಟ್ಟೆ ರಶ್ ಇದೆ. ಏನೋ ಗೌರ್ಮೆಂಟ್ ರಿಲೇಟೆಡ್ ಏನೋ ಇದೆ, ಏನು ಅಂತ ಗೊತ್ತು.
ನೋಡಿ ಎಲ್ಲ ಫಂಕ್ಷನಲ್ಲಿ ಊಟ ಏನೋ ಅನ್ನದಾನನ ಏನೋ ಇರಬೇಕೇನೋ ಅನಿಸುತ್ತೆ. ಬ್ರೇಕ್ಸ್ ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತದೆ. ಅದು ABS ವರ್ಕ್ ಆಗ್ತಿಲ್ಲ ಅಂತ ಅಂದರೆ ಅದು ಬ್ರೇಕ್ ಬೈಟೂ ನಿಮ್ಗೆ ಕಂಪ್ಲೀಟಾಗಿ ಕೊಡೋಲ್ಲ. ಅದು ಬ್ರೇಕು ತುಂಬ ಸ್ಪಾಂಜಿ ಅನಿಸುತ್ತೆ. RS457 ಎಕ್ಸಾಸ್ಟ್ ಬೇರೆ ಹಾಕ್ಸಿದ್ದಾರೆ. XL ಇರಬೇಕು ಅದಕ್ಕೆ ಎಕ್ಸಾಸ್ಟ್. ಯಪ್ಪ ಅದು DB ಕಿಲ್ಲರ್ ಇದ್ದ ಸೌಂಡ್ ಬರ್ತಾ ಇದೆ. ಇನ್ನು ವಿತೌಟ್ DB ಕಿಲ್ಲರ್ ಹೆಂಗೆ ಬರುತ್ತೆ? ಕ್ರೇಜಿ. ವಿಂಗ್ಲೆಟ್ಸ್ ಎಲ್ಲ ಹಾಕ್ಸಿದೆ ನಾನು ಅದಕ್ಕೆ RSಗೆ. ನೈಸ್, ಒಳ್ಳೆ ಗಾಡಿಗಳು RS457 ಮಾತ್ರ. ಅಪಾರ್ಟ್ ಫ್ರಮ್ ರಿಲಯಬಿಲಿಟಿ ಇಶ್ಯೂಸ್, ಇಟ್ಸ್ ಅ ಗುಡ್ ವೆಹಿಕಲ್. ಸೊ ಅಷ್ಟೇ, ಇದು ರೀಕಾಲ್ಗೆಲ್ಲ ಏನು ಚಾರ್ಜ್ ಮಾಡಲ್ಲ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಪಾರ್ಟ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು ಎಲ್ಲ. ಸೊ ಇನ್ನೊಂದು ಗಾಡಿ ತೊಗೊಂಡಾಗೆ ಇನ್ನೊಂದು ರೀಕಾಲ್ ಇತ್ತು. ಕ್ಲಚ್ ಕೇಸ್ ಕವರೋ ಏನೋ, ಕ್ಲಚ್ ಕೇಸ್ ಕವರ್ ಅನಿಸುತ್ತೆ. ಅದು ಇದು ಬರುತ್ತಲ್ಲ ಈ ಪಾರ್ಟ್. ಸೊ ಅದೊಂದು ರೀಕಾಲ್ ಇತ್ತು. ಅದು ಗಾಡಿ ತೊಗೊಂಡಾಗೇ ಇತ್ತು. ಗಾಡಿ ತೊಗೊಂಡು 1-2 ಮಂತ್ಸ್ಗೆ ಅದು ಫಸ್ಟ್ ಸರ್ವಿಸ್ ಬಿಟ್ಟಾಗೆ ರಿಪ್ಲೇಸ್ ಮಾಡಿಕೊಟ್ಬಿಟ್ರು. ಸೊ ಅದಾದಮೇಲೆ ಇದು ABS ಸೆನ್ಸರ್ ರೀಕಾಲ್ ಇತ್ತಿತ್ತು. ಸೊ ವಿಚ್ ಹ್ಯಾಸ್ ಬಿನ್ ಸಾಲ್ವ್ಡ್ ನೌ. ಯಪ್ಪ ಏನು ಒಳ್ಳೆ ಗುರು. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಸೊ ಅಷ್ಟೇ ಗೈಸ್ ಈ ವ್ಲಾಗ್ಗೆ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಟಾಟಾ, ಸಿ ಯು, ಬಾಯ್ ಬಾಯ್.